ಚಾನಲ್ ಹೆಸರು ದುರ್ಗದ ಕನ್ನಡಿಗ. ಹಾ ದುರ್ಗದ ಕನ್ನಡಿಗ. ದುರ್ಗದ ಕನ್ನಡಿಗ. ನೀವು ಬೆಂಗಳೂರಲ್ಲಿ ಎತ್ಕೊಂಡು ದುರ್ಗದ ಕನ್ನಡಿಗ ಅಂದ್ರೆ ನಮಸ್ಕಾರ. ನಮಸ್ಕಾರಪ್ಪ. ಏನಣ್ಣ ಟ್ಯಾಟ್ ಓಡಿಸ್ತಾ ಇದ್ದೀರಾ ಈ ಭಾಗದಲ್ಲಿ? ತುಂಬಾ ಖುಷಿ ಆಗುತ್ತೆ. ನೀವು ನಮ್ಗೆ ಅಪರೂಪ ಸಿಕ್ಕಿರೋದು. ಇಲ್ಲೇನೋ ತುಂಬಾ ನೋಡಿ ಸ್ನೇಹಿತರೆ ಯಾರು ಟ್ಯಾಟ್ ಓಡಿಸ್ತಾರೆ ತೋರಿಸಿ ಬನ್ನಿ. ಹಾಗೆ ಇಲ್ಲಿ ಏನಕ್ಕೆ ಅಂತಂದ್ರೆ ನೋಡಿ ಪಾಪ ಎಲ್ಲ ಹಾಕೊಂಡ್ ಬಂದಿದ್ದಾರೆ. ದುರ್ಗದ ಕನ್ನಡಿಗ. ದುರ್ಗದ ಕನ್ನಡಿಗನಾ? ದುರ್ಗದ ಕನ್ನಡಿಗ ನೋಡೋಣ. ನೋಡಿ ಪಾಪ ಇವರು ಒಂದು ಜಮಾನದಲ್ಲಿ ಹೀರೋ. ಅವರು ನೋಡಿ ಅಲ್ಲೇ ಮನೆ ಓಲ್ಡಿ ಡಾಕ್ಟ್ರು ಓಡಿಸ್ತಾರ ಎಲ್ಲ ಮಾಡ್ಕೊಡ್ತಾರೆ. ನೋಡಿ ಇಲ್ಲಿ ಕಪ್ಪೆಲ್ಲ ಕುಯ್ಕೊಂಡ್ ಬಂದಿದ್ದಾರೆ. ಇವರು ವಾಸವರು ಬೆಳೆದಿರೋದು ಕಪ್ಪು. ಇಲ್ಲಿ ಆಲೆ ಮನೆ ಇದೆ. ಈ ಆಲೆ ಮನೆಯಲ್ಲಿ ಯಾವ ತರ ಅಂತ ಹೇಳಿ ತೋರಿಸ್ಕೊಂಡು ಬನ್ನಿ. ಹಾಗೆ ಅಡುಗೆಗೆ ಕಟ್ಟಿರಬೇಕಾಗಿತ್ತು. ಹೇಳಿ. ಹಾಗೆ ತೋರಿಸಿ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಭಾರಿ ಅಪರೂಪಕ್ಕೆ ದುರ್ಗದ ಕನ್ನಡಿಗ. ದುರ್ಗದ ಕನ್ನಡಿಗ. ಹೌದು ಸರ್. ನೀನ್ ಬೆಂಗಳೂರಲ್ಲಿ ಇದ್ಕೊಂಡು ದುರ್ಗದ ಕನ್ನಡಿಗ ಅಂದ್ರೆ ಹೆಂಗಪ್ಪ? ಸರ್ ನಮ್ಮ ಮಕ್ಳು ದುರ್ಗ ಸರ್. ಓ ಆ ತರ ದುರ್ಗ. ಹೌದು ಸರ್. ಆ ಥರ ಮಾಡ್ಕೊಂಡಿದೀನಿ. ದಯವಿಟ್ಟು ಯಾರು ಬೈಕೊಂಬೇಡಿ. ಯಾಕಂದ್ರೆ ಎಲ್ರು ಚಿತ್ರದುರ್ಗದವ್ರು ಅನ್ಕೊಂತಾರೆ. ಇರ್ಲಿ ಬಿಡು, ಅದು ನಮ್ದೇ ಹಾಗಾಗಿ ಅಲ್ವಾ? ನಮ್ದು ಒಂದು ದುರ್ಗ ಐತೆ. ಅಲ್ಲ, ಅದು ಚಿತ್ರದುರ್ಗ, ಅದು ನಮ್ದೇ. ಹೌದು ಸರ್. ಅದು ತುಂಬಾ ನಮ್ಮ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿ ಇವತ್ತು. ಸರ್ ಇಷ್ಟು ವರ್ಷದಿಂದ ನೀವು ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ. ಒಂದು ಕೆಲವೊಂದು ಸಿನಿಮಾಗಳು 2 ವರ್ಷದಿಂದ ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇದೀನಲ್ಲಪ್ಪ. ಸರ್ ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇದೀರಾ, ಬಟ್ ನನಗೆ ಸಿಗ್ಲಿಲ್ವಲ್ಲ ನೀವು. ನಿನಗೆ ಸಿಕ್ಕಿಲ್ಲ, ನಾನೇನ್ ಮಾಡ್ಲಿ? ತುಂಬಾ ಖುಷಿ ಆಗುತ್ತೆ ಇವತ್ತು ಭೇಟಿಯಾಗಿದ್ದೀನಿ. ಸರ್ ಇಷ್ಟೊಂದು ದಿವಸದಿಂದ ಒಳ್ಳೆ ಚಿತ್ರಗಳು ಕೊಟ್ಟಿದ್ರಿ ನಮ್ಗೆ. ಕೆಲವೊಂದು ಒಳ್ಳೆ ಹಿಟ್ಟು ಸಾಂಗ್ಗಳನ್ನು ಕೊಟ್ಟಿದ್ರಿ. ಹಾಗಾಗಿ ಇವತ್ತು ಜನರ ಬಾಯಲ್ಲೇ ನಿಮ್ಮ ಹಾಡು ಕೇಳಿದ್ರೆ ಖುಷಿ ಆಗುತ್ತೆ. ನಿಮ್ಗೆ ಹೇಗೆ ಅನ್ಸುತ್ತೆ ಇವಾಗ ಈ ಜೀವನ ಹೇಗೆ ಅನ್ಸುತ್ತೆ? ಆವಾಗ ಆ ಜೀವನ ಆಗಿತ್ತು. ಒಂದು ನಿಮಿಷ ಇರು, ಒಂದು ಹಂಗೆ ಅಲ್ಲಿ. ಹಲೋ, ತಗೋ ಬರ್ತಾ ಇದೀನಿ. ಟ್ರ್ಯಾಕ್ಟರ್ ತಗೊಂಡು ಟ್ರ್ಯಾಕ್ಟರ್ ತರ್ಬೇಕಾ? ಅದೇ ಕಬ್ಬು ಇದು ಬೆಲ್ಲ ತಗೊಂಡ್ಬರ್ತೀನಿ. ನಂಗೆ ಈ ಜೀವನ ಇಲ್ಲಿ ನಡೀಲಿ. ಹಲೋ, ನಮಸ್ಕಾರ. ಹೇಳಿಮ್ಮ. ಹೌದಮ್ಮ, ಹೇಳಿಮ್ಮ. ಎಲ್ಲಿಂದಮ್ಮ? ಬೆಂಗಳೂರು. ಕೊಡ್ಗೇಳಿನಾ? ಇಲ್ಲಿ ಹೆಬ್ಬಾಳ ಕೊಡ್ಗೇಳಿ. ಹೇಳಿಮ್ಮ. ಓಕೆಮ್ಮ. ಓಕೆ. ಪೋಲ್ಟ್ರಿ ಮಾಡೋಕ್ಕಂದ್ರೆ ಕಡಿಮೆ ರೇಟಲ್ಲಿ ಬೇಕಲ್ಲಮ್ಮ. ದೊಡ್ಡಬಳ್ಳಾಪುರ ಚಿಕ್ಕಾಬಡ ರೇಟ್ ಇದೆಯಮ್ಮ. ಆಗ ನಿಮ್ಮ ಮಧುಗಿರಿ ಕಡೆ ಹೋಗ್ಬೇಕಮ್ಮ. ಮಧುಗಿರಿ ಕಡೆ ಕೊಡಿಸ್ತೀನಿ. ಬರುತ್ತೆ. ನೀರಿರೋ ಕಡೆ ನೋಡೋಣ, ಹುಡುಕ್ಬೇಕು. ನೀರಿರೋದು ಪಾಯಿಂಟ್ ಇರೋದು ನೋಡಿ, ಜಮೀನು ನೋಡಿ, ಜಮೀನಲ್ಲಿ ಪಾಯಿಂಟ್ ನೀರು ಇದೆಯಾ ಇಲ್ವಾ ಚೆಕ್ ಮಾಡ್ಕೊಂಡು ತಗೋಬೇಕು. ವಾಸ್ತವ ನಾವು ಅದೊಂದು 30 ರಿಂದ 50ವರೆಗೂ ಇರ್ಬೋದು. ಮಿನಿಮಮ್ 30 lakhs ಕಮ್ಮಿ ಇರಲ್ಲ. ಈ ಕರ್ನಾಟಕದ ಎಲ್ಲೋದ್ರೂ 30 ಲಕ್ಷ ಆಗ್ಬಿಟ್ಟಿದೆ. 25-30. ಅದೇ. ಚೇಳೂರು ತುಂಬ ಡಿಸ್ಟೆನ್ಸ್. ಮಧುಗಿರಿ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಒಂದು 70-80 ಕಿಲೋಮೀಟರ್ ಆಗುತ್ತೆ. ರೋಡ್ ಹೈವೇ ಇರೋದಲ್ಲ. ಡಾಬಸ್ಪೇಟೆ ನೈಟ್ ಹೋಗ್ಬಿಟ್ಟು ಟಕ್ಕಂತ ಹೋಗ್ಬಿಡ್ಬೋದು. ಅಲ್ಲೆಲ್ಲ 1.5 ಕೋಟಿ ಮೇಲೆ ಹೋಗ್ಬಿಟ್ಟಿದೆ ಈಗ. ಅದು ತುಂಬ ರೇಟ್. ರೋಡ್ ಇಲ್ದೇ ಇರೋ ಸಿಗುತ್ತೆ 70 ಲಕ್ಷ 80 ಲಕ್ಷಕ್ಕೆ. ಅವೆಲ್ಲ ವೇಸ್ಟ್.
ರೋಡ್ ಬೇಕು ನಮಗೆ. ಕೋಳಿ ಫಾರಮ್ ಅಂದರೆ ಲಾರಿ ಟ್ರಕ್ ಎಲ್ಲ ಬರೋದು ಹೋಗ್ಬೇಕು. ಹೌದು, ಆ ಥರ ಇರಬೇಕು. ನೋಡೋಣ, ಅದನ್ನು ಹುಡುಕ್ತೀನಿ, ಹೇಳ್ತೀನಿ. ಟಚಲ್ಲಿ ಇರು ವಾಟ್ಸಪ್ಪಲ್ಲಿ. ಥ್ಯಾಂಕ್ ಯು. ಹೇಳಪ್ಪ. ಸರ್, ಚಲನಚಿತ್ರ ರಂಗನೇ ಬಿಟ್ಟು ಹಾಂ, ಇವಾಗ ಒಬ್ಬ ಸಾಮಾನ್ಯ ರೈತನಾಗಿ ಬದುಕ್ತಾ ಇದ್ದೀರಾ, ಹೇಗೆ ಅನಿಸುತ್ತೆ ನಿಮಗೆ? ಈ ಜೀವನ ಹೇಗಿದೆ? ಹೇಗಿದೆ ಅಂದರೆ ಬೆವರು ಸುರಿಸಿದ್ರೆ ಬೆವರು ಸುರಿದ್ರೆ ಬೆಳಗ್ಗೆ, ಹೌದು ಸರ್. ಬೆವರು ಸುರಿದಿಲ್ಲ ಅಂದರೆ ಅವ್ನು ರೈತನೇ ಅಲ್ಲ. ಹಾಗಂದ್ರ ಸುಮ್ಮನೆ ಮತ್ತೆ ಸುಮ್ಮನೆ ಸರ್, ಜಮೀನು ಮತ್ತೆ ಇಟ್ಕೊಂಡು ಈ ಭಾಗದಲ್ಲಿ ಒಂದು ಎಷ್ಟು ಎಕರೆ ಜಮೀನು ತಗೊಂಡಿದ್ದೀರಾ ಸರ್? ಒಂದು 2-2.5 ಎಕರೆ ಅಷ್ಟು. ಕಬ್ಬೆಲ್ಲ ಬೆಳೆದಿದ್ದೀರಾ? ಹೌದು. ಇವತ್ತು ಈ ಆಲೆ ಮನೆಗೆ ಬಂದಿದ್ದೀರಾ. ಹ್ಞೂ ಸರ್, ಕಬ್ಬೆಲ್ಲ ಬೆಳೆದು ಆಲೆ ಮನೆ ಮಾಡಿ ಹ್ಞೂ ಇವತ್ತು ಈ ರೈತನ ಜೀವನ ಹೇಗೆ ಅನಿಸುತ್ತೆ ನಿಮಗೆ? ಖುಷಿ. ನನ್ನ ಖುಷಿಗೆ ನಾನು ಮಾಡ್ತಾ ಇದ್ದೀನಿ. ಹೌದು ಸರ್. ತುಂಬ ಜನ ರೈತರು ಇಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟವ್ರೆ. ಹೌದು ಸರ್. ನಾನು ತುಂಬ ಜನ ಹುಡುಗರು ಅಲ್ಲೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಕೊಂಡು, ವಾಚ್ಮ್ಯಾನ್ ಕೆಲಸ ಮಾಡಿಕೊಂಡು, ಡ್ರೈವರ್ ಕೆಲಸ, ಜುಗ್ಗಿ ಜೊಮಾಟೊ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಅದ್ರ ಬದಲು ನಿಮ್ಮ ಜಮೀನಲ್ಲಿ ನೀವು ಮಾಡ್ಕೊಂಡ್ರೆ, ನಿಮ್ಮ ಬಾರಿ ಜಮೀನು ಕಷ್ಟಪಡಬೇಕು. ಎಲ್ಲೋದ್ರೂ ಕಷ್ಟಪಡಬೇಕು. ಹೌದು ಸರ್. ಕಷ್ಟಪಟ್ರೆ ಏನೋ ಕೈ ಕೆಸರಾದರೆ ಬಾಯಿ ಬಾಯಿ ಮೊಸರು ಮೊಸರು. ಅಲ್ವಾ? ಹೌದು ಸರ್. ಕೈ ಕೆಸರಾಗಿದ್ರೆ ಬಾಯಿಗೆ ಮೊಸರು ಬೇಕು ಅಂತ ಕೇಳ್ತಾರೆ ಜನ ಇವಾಗ. ಹೌದು ಸರ್. ಅದು ಆ ಥರ ಆಗೋದಿಲ್ವಲ್ಲ. ಆಗಲ್ಲ. ಕಷ್ಟಪಡಲೇಬೇಕು. ಹೌದು ಸರ್. ಆಯ್ತು, ಯಾವನ ಹತ್ರನೋ ಅಲ್ಲಿ ಹೋಗಿ ಮುಗಿಸ್ಕೊಂಡು ಬೈಸ್ಕೊಂಡು ಗಾರ್ಮೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಸ್ವಿಗ್ಗಿ ಜೊಮ್ಯಾಟೊ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋ ಬದಲು ನಿಮ್ಮ ಜಮೀನಲ್ಲಿ ಕಷ್ಟಪಡ್ರಿ. ಕಷ್ಟಪಟ್ಟು ಭೂಮಿ ಬೆವರಿನ ತಾಯಿ ಸುರಿಸಿ. ಇವತ್ತಲ್ಲ ನಾಳೆ ನೀನು ಕೊಡ್ತಾಳೆ ವಾಪಸ್. ಹೌದು ಸರ್. ನೀನು ಏನು ಇವತ್ತು ಹಾಕ್ತೀಯೋ, ಒಂದು ಬೀಜ ಹಾಕಿದ್ರೆ 100 ಬೀಜ ಕೊಡುತ್ತೆ. ಹೌದು ಸರ್. ಯಾವ್ದ್ರಲ್ಲಿ ಕೊಡುತ್ತೆ? ಯಾವ್ದ್ರಲ್ಲೂ ಕೊಡಲ್ಲ. ಭೂಮಿನೇ ಒಂದು ಬೀಜ ಹಾಕಿದ್ರೆ. ಹೌದು, ಭೂಮಿ ತಾಯಿನೇ ಕೊಡೋದು. ಭೂಮಿ ತಾಯಿ ನಮ್ದನ್ನ ಯಾರಿಗೂ ಕೆಪಾಸಿಟಿ ಇಲ್ಲ. ಹೌದು ಸರ್. ಏನೋ ಒಂದು ಹಾಕಿದ್ರೆ 10 ಕೊಡೋಕ್ಕೆ ಯಾರಿಗೂ ಕೆಪಾಸಿಟಿ ಇಲ್ಲ. ಸರ್, ಈ ಆಲೆ ಮನೆ ಮಾಡ್ತಾ ಇದ್ದೀರಾ ಹ್ಞೂ ಈ ಭಾಗದಲ್ಲಿ, ಹ್ಞೂ ನಿಮ್ಗೆ ಹೇಗೆ ಅನಿಸುತ್ತೆ? ಈ ಆಲೆ ಮನೆ ಬಗ್ಗೆ ನಿಮ್ಗೆ ಹೇಗೆ ಐಡಿಯಾ ಬಂತು ಸರ್? ಈಗ ಹೇಗಂದ್ರೆ ಹಿಂಗೆ ಖಾಲಿ ಇದ್ದೀವಿ. ಅವಾಗ ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಹಾ, ಅದೇ ಅಭ್ಯಾಸ ಆಗೋಯ್ತು. ಹಾಗೆ ನಡ್ಸ್ಕೊಂಡ್ ಮಾಡ್ತಾ ಬರ್ತಾ ಇದ್ದೀವಿ. ನಡ್ಕೊಂಡು ಬರ್ತಾ ಇದೀವಿ. ಒಂದು 2 ತಿಂಗಳು ಕಷ್ಟಪಡಬೇಕು, ಹೌದು ಸರ್. ಪಡ್ತೀವಿ. ಸರ್, ಮತ್ತೆ ಈ ಆಲೆ ಮನೆಯಲ್ಲಿ ಕೂಲಿ ಆಳು ಎಲ್ಲ ಎಲ್ಲಿಂದ ಕರ್ಕೊಂಡ್ ಬಂದಿದ್ದೀರಾ ಸರ್? ಎಲ್ಲ ಮಂಡ್ಯ ಕಡೆ ಆ ಕಡೆ ಹಾಸನ, ಮಂಡ್ಯ ಕಡೆ ಅವರು. ಹ್ಮ್. ಸರ್, ಮತ್ತೆ ಚಂದ್ರಾಯಪಟ್ಟಣ. ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀರಾ. ನಮ್ಗೆ ಈ ರೈತರ ಭಾಗದಲ್ಲಿ ರೈತರಾದ್ಮೇಲೆ ಒಂದು ಟ್ರ್ಯಾಕ್ಟರ್ ಓಡಿಸೋದು ಕಲೀಲೇಬೇಕು. ಟ್ರ್ಯಾಕ್ಟರ್ ಓಡಿಸಿಲ್ಲ ಅಂದ್ರೆ ಅವ್ನು ರೈತನಲ್ಲ. ರೈತನೇ ಅಲ್ಲ. ಹ್ಮ್ ಮತ್ತೆ ಹೊಲ ಎಲ್ಲ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಇಲ್ಲಿ ನೆಮ್ಮದಿಯಾಗಿದ್ದೀರಾ. ಹ್ಮ್ ನಿಮ್ಗೆ ಹೇಗೆ ಅನ್ಸುತ್ತೆ ಈ ಏ, ಹಂಗೆ ಜೀವನ? ಬೆಲ್ಲ ಹಾಕ್ಬಿಡ್ರಿ. ಏ ಹರೀಶ, ಸರ್, ಆಲೆ ಮನೆ ಹಾಗೆ ತೋರಿಸ್ಬನ್ನಿ ನೀವನ. ಹರೀಶ, ಆಯ್ತಾದ್ರು ಟ್ರ್ಯಾಕ್ಟರ್ ಬೇಕಂತೆ. ಕಬ್ಬು ತಗೊಂಡ್ಬಂದು ಬರ್ರಿ. ಬನ್ನಿ ಸರ್. ಸರ್, ಇದೆಲ್ಲ ನಿಮ್ಮ ತೋಟದ ಕಬ್ಬೇನಾ ಸರ್ ಇವೆಲ್ಲ? ಹೌದೌದು. ನೋಡಿ ಸ್ನೇಹಿತರೆ, ವಾಸವಣ್ಣವರು ಇವತ್ತು ನಂಗೆ ಹಾ? ಸಿಕ್ಕಿದ್ದಾರೆ. ನೋಡಿ, ಕಬ್ಬೆಲ್ಲ ಕರ್ಕೊಂಬಂದು ಇಲ್ಲಿ ಹಾಕಿದ್ದಾರೆ. ನೋಡಿ, ಇದೆಲ್ಲ ಮಿಷಿನು. ಎಲ್ಲ ಬಿಸ್ಲಿಗೆ ಹಾಕಿದ್ದು. ನೋಡಿ, ಆಲೆ ಮನೆಯಲ್ಲಿ ಕಬ್ಬೆಲ್ಲ ಹಾ. ಇದು ಮಾಡಿ ಸೊಗ ಇಲ್ಲ ಅಂದ್ರೆ ಇಲ್ಲಿ. ಸರ್, ಇದೇನು ಫುಲ್ಲು ಜ್ಯೂಸ್ ಮಾಡೋ ಮಿಷಿನಾ ಸರ್ ಇದು? ಅಣ್ಣ, ಅವು ತಗೊಳ್ಳಿ ಬೇಕಾದ್ರೆ. ಅವ್ರಿಗೊಂದು ಲೋಡ್ ಹೊಡೆಯಣ್ಣ ಬೇಕಾರೆ. ಬೇಡಂತ. ಈಗ ಡೈಲಿ ಒಂದೊಂದು ಬೆಳಗ್ಗೆ ಹೋಗಿ ಒಂದೊಂದು ತೋಟದಲ್ಲಿ ಸ್ವಲ್ಪ ಬೆತ್ತಾಕೊಂಬರ್ತೀನಿ ಅಷ್ಟು. ಏನು ಮಾಡತ್ತೆ. ಇವತ್ತು ಡ್ರೈವರ್ ಬರ್ತಾನೆ. ಇವತ್ತಿಂದ 3 ಗಂಟೆಗೆ ಬರ್ತಾನೆ. ನಮ್ಮ ಹುಡುಗನ ಕಳಿಸ್ಬಿಟ್ಟು ಇಬ್ಬರನ್ನ ಅವ್ರಿಬ್ಬರು ಕಳಿಸಿ ಇಲ್ಲೇ ಪಕ್ಕ ತೋಟದಲ್ಲಿ ಇದಾವೆ. ಇನ್ನ ಒಂದೊಂದು ಲೋಡ್ ಎಲ್ಲ ತಗೊಂಬಂದು ಹಾಕೊಡ್ರಿ ಅಷ್ಟೇ. ಒಂದು 2 ಅಡಿಗೆಗೆ ಆಗಷ್ಟು ಆದ್ರೆ ಆಮೇಲೆ ಸೆಟ್ ಹೋಗುತ್ತೆ. ಯಾರು ತಂದಿದ್ದೀನಲ್ಲ, ಅಲ್ಲ ಅವ್ರು ನಾಳೆ ಹೋಗ್ತಾರೆ. ನಾಳೆ ಹೋಗ್ಬೇಕು. ಹಾಂ, ನಿಮ್ಮವರಲ್ಲ, ಬೇರೆಯವ್ರು ಕಳಿಸಿ. ಬೇರೆಯವ್ರ ಗಾಡಿನ ಅವ್ರನ್ನ ಕಳಿಸ್ಬೇಕು. ಹ್ಞೂ, ಬರ ಕೇಳಿದ್ರೆ ಕಬ್ಬು ತಗೊಂಡು ಬೆಲ್ಲ ಬೆಳಗ್ರಿ. ಬರ್ರಿ, ತೂಕ ಹಾಕ್ರ. ತೂಕ ಸರ್, 2.5 ಎಕರೆಗೆ ಬೆಲ್ಲ ಕಬ್ಬು ಬೆಳೆದಿದ್ದೀರಾ. ಹಾಂ, ಎಷ್ಟು ಕೆಜಿ ಬರ್ಬೋದು ಸರ್ ಬೆಲ್ಲ? ಎಷ್ಟು ಕೆ ಜಿ ಅಂತ ಹೇಳೋಕ್ಕಾಗಲ್ಲಮ್ಮ ಅವೆಲ್ಲ. ಅಪ್ರಾಕ್ಸಿಮೇಟ್ಲಿ. ನಿನ್ನ ಕೆಪಾಸಿಟಿ. ಹಾಂ, ಪರವಾಗಿಲ್ವ ಬೆಲ್ಲ? ಹಾಂ ಸರ್, ನೀವು ಒಂದು ಮಾರ್ಕೆಟ್ ಮಾಡ್ತೀರಾ ಏನು ಸರ್ ಇದು? ಹಾಂ, ಒಂದು 26 ಕೆಜಿ, ಒಂದು 30 ಕೆಜಿ, ಒಂದು 33 ಕೆಜಿ, ಒಂದು 43 ಕೆಜಿ. ಹ್ಞೂ ಗೊತ್ತಾಯ್ತಾ? ಹ್ಞೂ 137 ಇದೆ. 43. ಇದು 43, ಓಕೆ ಒಂದು 33, ಹ್ಞೂ ಒಂದು 35, ಒಂದು 26. ಓಕೆ 137 ಆಯ್ತು. 6 ಕೆಜಿ ಲೆಸ್ ಮಾಡಿ 130. ಆಯ್ತು. ಹ್ಞೂ ಆಯ್ತು. ಅಲ್ಲ, ನೆನ್ನೆ ಸೈನ್ ಮಾಡಿಬಿಡ್ತೀನಿ. ಕೊಡಿ, ಸೈನ್ ಮಾಡಿ. ಈ ಬಾಡಿ ಅಲ್ಲ ಇದು ನೆನ್ನೆದ ತಾನೆ? ಹ್ಞೂ, ಕೊಡ್ರಿ. ನೆನ್ನೆ ಸೈನ್ ಮಾಡಿ. ಹ್ಞೂ, ಅವ್ರು ನಾವೇ ಬೆಲ್ಲ ಸೆಲೆ ಮಾಡ್ತೀವಿ. ಇಷ್ಟೇ, ನಾನು ಒಬ್ಬರೇ ತಿನ್ನಲ್ಲ. ಸರ್, ತಿನ್ನಕ್ಕೆ ಸೆಲ್ ಮಾಡ್ತೀರಾ ಇಲ್ಲ ಅಂಗಡಿಗಳಿಗೆಲ್ಲ? ಪರ್ಚೇಸ್ ಮಾಡ್ಕೊಂಡಿದ್ದಾರೆ. 100 ರೂಪಾಯಿ ಕೆಜಿ. ಹೌದು ಸರ್. 100 ರೂಪಾಯಿ ಕೆಜಿ. ಇದೇನು ಫುಲ್ ಆರ್ಗ್ಯಾನಿಕ್ ಬೆಲ್ಲನಾ ಸರ್? ಹೌದು. ಇದೇ ಆರ್ಗಾನಿಕ್. ರವಿಯಣ್ಣವ್ರು ಇವರೇ ನಮ್ಮ
ಹಿರಿಸೇವೆ ಹಿರಿಸಾವೆ ಅವರು ಚಂದ್ರಪಟ್ಟಣವರು ಇವರೇ 3 ವರ್ಷ ನಮ್ಗೆ ಮಾತಾಡ್ತಾರೆ. ಇನ್ನೇನಿಲ್ಲ ಇನ್ನೇನು ಇಲ್ಲ. ಇನ್ನೇನಿಲ್ಲ. ಹಾಂ ಪ್ರತಿಯೊಂದು ನೀಟಾಗಿ ಬರ್ತಕ್ಕಲ್ಲ, ಏನಿಲ್ಲ ಹೊರಗಡೆ ಕಳಿಸ್ಬೋದು. ಹೊರಗಡೆ ಕಲ್ಲು ಮಣ್ಣು ಯಾವುದು ಬರಲ್ಲ. ಆಯ್ತಾ ಸರ್. ಇನ್ನೊಂದು ಈ ಭಾಗದಲ್ಲಿ ಬಂದು ನೀವು ಈ ಥರ ವ್ಯವಸಾಯ ಮಾಡೋದು ನೋಡಿ ನಮಗೂ ಒಂದು ಸ್ವಲ್ಪ ಎಲ್ಲ ಹೊಟ್ಟೆ ಬೇಜಾರಾಗುತ್ತೆ. ಸ್ವಲ್ಪ ಹೊಟ್ಟೆ ಬೆಳೆಸಿ ಕೆಲಸ ಮಾಡಿದ್ರೆ ಸರೋಗುತ್ತೆ. ಬೇಜಾರಾಗುತ್ತೆ. ಎಲ್ಲ ಬರೀ ಹೊಟ್ಟೆ ಬೆಳೆಸ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಏನು ಪ್ರಯೋಜನ ಬಂತು ಸರ್? BP ಶುಗರ್ ಜಾಸ್ತಿ ಬಂದ್ಬಿಡ್ತದೆ ಅಷ್ಟೇ ಅಲ್ವಾ? ಅಷ್ಟೇ ಬರೋದು. ಹಾಂ ಸರ್. ಈ ಆಲೆ ಮನೆಯಲ್ಲಿ ಸರ್ ಟೋಟಲ್ ಇದು ಎಷ್ಟನೇ ವರ್ಷ ಸರ್ ನೀವು ವ್ಯವಸಾಯ ಮಾಡ್ತಾರೆ? 5-6 ಕ್ವಿಂಟಲ್ ಡೈಲಿ ಬೆಲ್ ಬರುತ್ತೆ. 5 ಕ್ವಿಂಟಲ್ ಡೈಲಿ ಬರ್ತಾ ಇರುತ್ತೆ. ಒಂದು 10 ಜನ ಲೇಬರ್ ಇದ್ದಾರೆ. ಹಾಂ ನೋಡಿ ಸ್ನೇಹಿತರೆ, ಇದೇ ಥರ ಇರುತ್ತೆ ಆಲೆ ಮನೆ. ಪಾಪ ಬೆಳಗ್ಗೆ ಅಣ್ಣ ಎಷ್ಟೊತ್ತಿಗೆ ಎದ್ದೇಳಿದ್ರು ಗೊತ್ತಿಲ್ಲ. ಬಸವಣ್ಣ ಅವರೇ, ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಿದ್ರೆ? 5 ಗಂಟೆಗೆ ಇದ್ದಾವೆ. 5 ಗಂಟೆಗೆ ಎದ್ದೇಳಿ ಈ ಕಬ್ಬಿನ ಸಾಗೆ ಎಲ್ಲ ಅಲ್ಲಿಂದ ಕೊಯ್ಕೊಂಬರ್ತಿರಲ್ಲ? ಬೇರೆ ಬೇರೆ ತೋಟದಲ್ಲೆಲ್ಲ ಹಾಕೊಂಬರೋದು. ಈ ಸಾಗೆ ಬೇರೆ ಬೇರೆ ಹಾಕೊಂಬರ್ಬೇಕು. ಇದೆ, ಬೇರೆಯವ್ರು ಕೊಡ್ತಾರೆ. ಸ್ವಾಗೆ ಬೇಕು ಅವ್ರಿಗೆ. ಯಾಕಂದ್ರೆ ಸ್ವಲ್ಪ ಇನ್ನೂ ಥಂಡಿ ಇದೆಯಲ್ಲ, ಥಂಡಿ ಇದೆ, ಸಿಪ್ಪೆ ಸರಿಯಾಗಿ ಇದಾಗಲ್ಲ. ಹೌದು ಸರ್. ಅದಕ್ಕೆ ಸ್ವಾಗೆ ಬೇಕು ಸರ್. ಮತ್ತೆ ಇನ್ನೊಂದು ಇದೇ ಬೆಲ್ಲ ಇದು ಬರುತ್ತಲ್ಲ, ಬರೋವಾಗ ಬಂದು ತೋರಿಸು. ಹಾಂ ಇನ್ನೂ 1 ಅವರ್ ಆಗುತ್ತೆ. ತೋರಿಸ್ತೀನಿ ಸರ್, ತೋರಿಸ್ರಿ ಸರ್. ಮತ್ತೆ ಇನ್ನೊಂದು ನಾನು ನಿಮ್ಗೊಂದು ಕೇಳ್ಬೇಕು ಅನ್ಕೊಂಡಿದ್ದೆ, ಬೇಜಾರು ಮಾಡ್ಕೊಂಬಿಡಿ ಸರ್. ಪರವಾಗಿಲ್ವಾ ಈ ಬಿಸ್ನೆಸ್ಸು ಹೆಂಗೆ ನಡೀತದೆ? ಚೆನ್ನಾಗಿ ನಡೀತದೆ. 3 ವರ್ಷದಿಂದ ಮಾಡ್ತಾ ಇದೀವಿ, ಚೆನ್ನಾಗಿ ಓಡ್ತಾ ಇದೆ. ಚೆನ್ನಾಗಿ ಓಡ್ತಾ ಇದೆಯಾ? ನಂದೊಂದು 3 ಎಕರೆ, ನಮ್ಮ ಸ್ನೇಹಿತರು ಒಂದು 3 ಎಕರೆ, 6 ಎಕರೆ ಇದೆ. ಹೌದು ಸರ್. ಯಾರಿಗೆ ಸಿಗುತ್ತೋ ಅವ್ರು ಅದೃಷ್ಟವಂತರು. ನಮ್ಮ ಬೆಲ್ಲ ಅಷ್ಟೇ. ಬರೀ ಆರ್ಗ್ಯಾನಿಕ್ ಬೆಲ್ಲ ಮಾತ್ರ ಅಷ್ಟೇ. ತುಂಬ ಒಳ್ಳೆ ಬೆಲ್ಲ. ಮತ್ತು ಯಾರಿಗಾದ್ರೂ ಬೇಕಾಗಿದ್ರೆ ಬರ್ಬೋದು, ಇಲ್ಲಿ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಬಂದು ತಗೊಂಡೋಗ್ಲಿ. ದಿವಸ 100 ಜನ ಬರ್ತಾ ಇದ್ದಾರೆ. 25 ಜನ 100 ಜನ ಡೈಲಿ 100 ಕೆಜಿ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಮತ್ತು ಹಾಗೆ ಆಲೆ ಮನೆ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಈ ಬೆಲ್ಲ ಎಲ್ಲ ಇದ್ರಲ್ಲಿ ಸುರಿತೀರಾ? ಬೆಲ್ಲ ಎಲ್ಲ ಸರ್, ಈ ಬೆಲ್ಲ ಎಲ್ಲ ಎತ್ಕೊಳ್ತೀರಿ ಇವಾಗ? ಎತ್ಕೊಂಡೋಗಿ ಡ್ರೈ ಮಾಡಬೇಕು. ಡ್ರೈ ಮಾಡಬೇಕು ಒಂದು ದಿವಸ ಎಲ್ಲ ಬಿಸಿಲಲ್ಲಿ, ಆಮೇಲೆ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋದು. ಇಲ್ಲಾಂದ್ರೆ ಮಾಯಿಶ್ಚರ್ ಬಂದ್ಬಿಡುತ್ತೆ ಹೊರಗಡೆ. ಅಂದರೆ ಗಡ್ಡೆ ಕಟ್ಕೊಂಡ್ಬಿಡ್ತೀವಿ. ತೇವಾಂಶದಿಂದ ಗಡ್ಡೆ ಕಟ್ಕೊಂಡು. 100 ಕೆಜಿ ಬೆಲ್ಲ ಬಿಸಿಲಿಗೆ ಹಾಕಿದ್ರೆ 80 ಕೆಜಿನ ಆಗೋದು. 20 ಕೆಜಿ ಹೋಗ್ಬಿಡ್ತದೆ. ಹೌದು, ಹಂಗೆ. ಆಯ್ತಾ? ಆಯಿತು ಸರ್. ನೋಡಿ, ಮುದ್ದೆ ಇದ್ರೆ ಬೆಲ್ಲ ವೆಯ್ಟ್ ಬರೋದು. ಹೌದು ಸರ್. ಸರ್ ಅಚ್ಚುಗೂ ಹಾಕ್ತೀರಾ ನೀವು? ಅಚ್ಚುಗೂ ಹಾಕ್ತೀವಿ, ಹಂಗೆ ಬೇಕಾದವ್ರಿಗೆ ಮಾತ್ರ. ಅಣ್ಣ, ಇನ್ನೊಂದು ಅಡುಗೆ ಹಚ್ಚಾಕೊಂಡು ಯಾವನ ಸ್ವಲ್ಪ ಏನಾದರೂ ನಿನಗೆ ಡೌಟ್ ಬಂದಾಗ. ಅದು ಹಚ್ಚಾಕೋ ಸ್ವಲ್ಪ ಕಬ್ಬಿನಾಗ ಹಾಕೋದು. ಹಾಂ 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 ಸರ್. ಮತ್ತೆ ಇಲ್ಲಿ ಕಬ್ಬೆಲ್ಲ ಲೋಡಲ್ಲಿ ಟ್ರ್ಯಾಕ್ಟರ್ ತುಂಬ್ಕೊಂಡು ಬಂದ್ಬಿಡ್ತೀರಾ? ಬೆಲ್ಲನೂ ಇಲ್ಲಿಂದ ಸೀದಾ ಮನೆಗೆ ತೊಗೊಂಡು ಹೋಗ್ತೀರಾ? ಮಾಡ್ಬೇಕಲ್ಲಪ್ಪ ಕೆಲಸ. ಏನೋ ಒಂದು ಮಾಡ್ಬೇಕಲ್ವ ಸರ್, ಹೊಟ್ಟೆ ಪಾಡಿಗೆ. ನೋಡಿ ತೋರಿಸೋದು. ನೋಡಿ ಸ್ನೇಹಿತರೆ, ಕೊಡು ಬೇಗ ಕೈ ಕೊಡು, ಬಿಟ್ಬಿಡೋದು. ಕೊಡ್ತಾ ಇರ್ಬೇಕು ಟಕ ಟಕ ಅಂತ. ಕಬ್ಬು ಈಗ ಕೊಡ್ತಾ ಇರ್ತಾರೆ, ಕೊಡ. ಹಿಂಗೆ ಕೊಡ್ತಾ ಇರೋದನ್ನ ನೋಡಿ, ಹಿಂಗೆ ಬರ್ತಾ ಇರ್ತದೆ. ಸಾಕು, ನಾಳೆ 5 ಇದಾವೆ, ಸಾಕು. ಇದೆಲ್ಲ ಹೋಗ್ಲಿರೋ. ಮಾಡಿದ್ದಾರೆ. ಇನ್ನೊಂದು 2-3 ರೆಡಿ ಮಾಡ್ಕೊ. 2-3 ಕೊಡ್ಬೇಕು. ನೋಡಿ, ಎಲ್ಲ ಮೋಟ್ರ್ ಫಿಕ್ಸ್ ಮಾಡಿ. ಇದು ಜನರೇಟರ್ ಬೇರೆ, ಕರೆಂಟ್ ಇಲ್ಲ ಅಂದ್ರೆ ಜನರೇಟರ್ ಅಲ್ಲಪ್ಪ, 2 ಒಟ್ಟಿಗೆ ಆಗತ್ತೆ ಅಂತೇಳಿ. ಆಲೆ ಮನೆಗೆ ಈ ಕನಾಲು ಎಲ್ಲಿ ಬರುತ್ತೆ ನೋಡಿ, ಇದೆಲ್ಲ ಪೈಪ್ ಮಾಡಿದ್ದಾರೆ. ಹಾಗೆ ತೋರಿಸ್ತೀನಿ. ಸಮಾಚಾರ ಹೇಳಿ. ನೋಡಿ, ಇಲ್ಲಿ ಬರೋದೇ ನೋಡಿ. ಹಾ, ಇದೆಲ್ಲ ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ತುಂಬಿ ನೀಟಾಗಿ ರೆಡಿ ಮಾಡ್ತಾರೆ. ಪ್ಲಾಸ್ಟಿಕ್ ಡ್ರಮ್ಮಲ್ಲಿ ತುಂಬಿರೋದನ್ನ ಮತ್ತೆ ಹಾಗೆ ಇದಕ್ಕೆ ಎತ್ತಾಕ್ತಾರೆ. ಇದಕ್ಕೆ ಎತ್ತಾಕಿ ಎಷ್ಟು ಬೇಕೋ ಅಷ್ಟು ಹಾಕೊಂತಾರೆ. ಮತ್ತೆ ಅದ್ರಲ್ಲಿ ಮಡ್ಡಿ ಬರೋದನ್ನೆಲ್ಲ ನೋಡಿ, ಇದ್ರಲ್ಲಿ ಶೇಖರಣೆ ಮಾಡ್ಕೊಂತಾರೆ, ಬಿಸಾಕ್ತಾರೆ. ನೋಡಿ, ಇದೆಲ್ಲ ಸುಣ್ಣ, ಬರೀ ಸುಣ್ಣ ಮಾತ್ರನೇ ಹಾಕೋದು, ಬೇರೆ ಯಾವುದೇ ಥರದ ಏನು ಹಾಕಲ್ಲ. ಪಾಪ ಮಾತಾಡ್ಸೋಣ ಬನ್ನಿ. ನೋಡ್ತೀನಿ ಅಣ್ಣ, ನಿಮ್ಮ ಹೆಸರಲ್ಲಿ ಮಾಡ್ಲಿ, ಆಮೇಲೆ ಸರಿ ಮಾಡ್ಬೋದು. ರವೀಣ್ ಅವರೇ, ಸರಿ ಮಾಡ್ಬೋದು. ತುಂಬಾ ಖುಷಿ ಆಗುತ್ತೆ. ಮೈಕ್ ತಗೊಳಪ್ಪ. ಒಂದು 2 ಅವರ್ ಬೇಕಾಗುತ್ತೆ. 2 ಅವರ್ ಬೇಕಾಗುತ್ತೆ. ಅದು ಹಾಲಿನ ಮುಖಾಂತರ 1 ಟನ್ನು 1 ಕಾಲ್ ಟನ್ನು ಬೆಲ್ಲ ಚೆನ್ನಾಗಿ ಬರೋಕಬ್ಬ ಅಂದ್ರೆ 1 ಟನ್. ಈ ತರ ತೆಗೆದು 80 ಕೆಜಿಯಿಂದ 100, 120, 30, 50 ತೆಗಿತೀವಿ. ಇದು ಬೇಸ ಮುಖಾಂತರ ಒಂದು ಅಡಿಗೆ ಒಳ್ಳಾಡಂಗಿಲ್ಲ, ನೀಟಾಗಿ ತೆಗಿಬೇಕು ಬೆಲ್ಲವ. ಮೋಪು ಒಣಗಿರ್ಬೇಕಿದೆ ಎಲ್ಲ, ಸಿಪ್ಪೆ ಎಲ್ಲ ಅಲ್ಟ ಚೆನ್ನಾಗಿ ಒಣಗಿದ್ರೆ ಹಾಲು ಎಲ್ಲ ನೀಟಾಗಿ ಬರುತ್ತೆ, ಚೆನ್ನಾಗಿ ಬೆಲ್ಲ ಬಿಡುತ್ತೆ, ಮುಡಿ ಆಗುತ್ತೆ, ನೀಟಾಗಿ ಬೆಲ್ಲ ಬರುತ್ತೆ. 13 ತಿಂಗಳು ಕಳಿಬೇಕು, ಒಂದು ವರ್ಷ ಕಳಿಬೇಕು. 13 ತಿಂಗಳಾದ್ರೆ
ಕಬ್ಬು ಬೆಲ್ಲ ನೀಟಾಗಿ ಬರ್ತದೆ. ಇಲ್ಲ ಅಂದ್ರೆ 11-12 ತಿಂಗಳು ಬೆಲ್ಲ ಬರಲ್ಲ. ಆಯ್ತು ಆಯ್ತು. ನೋಡಿ ಸ್ನೇಹಿತರೆ, ಈಗಿರುತ್ತೆ ನೋಡಿ. ಸ್ವಾಗ ಎಲ್ಲ ತಗೊಂಬಂದು ಆಲೆ ಮನೆಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಕಬ್ಬೆಲ್ಲ ಹಾಕಿ ನೋಡಿ ನೋಡಿ ಯಾವ ಥರ ನೋಡಿ ಕಬ್ಬೆಲ್ಲ ನೀಟಾಗಿ ಹಾಕಿ ಅಲ್ಲಿಂದ ಸ್ವಾಗೆ ಮಾತ್ರ ಇದನ್ನು ಒಳ್ಳೆ ಇದು ಹಾಕ್ಕೊತಾರೆ ಅಂದರೆ